ಹಾಯ್ ಫ್ರೆಂಡ್ಸ್, ನಾವೆಲ್ಲ ದಿನಾನು 5 ರಿಂದ 10 ನಿಮಿಷ ಒಂದು ಕೆಲಸ ಮಾಡಿದ್ರೆ ನಮಗೆ ಒಂದು ಸೂಪರ್ ಪವರ್ ಬರುತ್ತೆ ಅಂತ ನಿಮಗೆ ಗೊತ್ತಾ? ನಮಗೆ ಬರೋ ಆ ಸೂಪರ್ ಪವರ್ ನಮ್ಮನ್ನ ಗಾಳಿಯಲ್ಲಿ ಹಾರೋ ಹಾಗೂ ಮಾಡಲ್ಲ ಆ್ಯಂಡ್ ನೆಲದ ಮೇಲೆ ಸ್ಪೀಡಾಗಿ ಓಡೋ ಹಾಗೆ ಕೂಡ ಮಾಡಲ್ಲ. ನಮಗೆ ಬರೋ ಆ ಸೂಪರ್ ಪವರ್ ನಮ್ಮಲ್ಲಿ ಖಂಡಿತ ಒಂದು ಬದಲಾವಣೆಯನ್ನು ತಗೊಂಡು ಬರುತ್ತೆ. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀವಿ. ಚಾಕುವಿನಂತಹ ಶಾರ್ಪ್ ವೆಪನ್ ನಮ್ಮ ಮೈಂಡ್. ಚಾಕುನ ಸರಿಯಾಗಿ ಹಿಡ್ಕೊಳ್ದೆ ಹೋಗೋದ್ರಿಂದ ಕೂಡ ನಾವು ಗಾಯಗೊಳ್ತೀವಿ. ಚಾಕುವಿನಿಂದ ಗಾಯಗೊಂಡ್ರೆ ಅದನ್ನ ಸರಿಯಾಗಿ ಹಿಡ್ಕೊಳ್ದೆ ಇರೋದ್ರಲ್ಲೇ ನಮ್ಮ ತಪ್ಪು ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಚಾಕುವಿನಂತಹ ನಮ್ಮ ಮೈಂಡ್ನ ಸರಿಯಾಗಿ ಹ್ಯಾಂಡಲ್ ಮಾಡದೆ ಇರೋದೇ ಅಲ್ಲದೆ ನಮ್ಮ ಮೈಂಡ್ನ ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ಉಪಯೋಗಿಸ್ತಾ ಇನ್ನಷ್ಟು ಡ್ಯಾಮೇಜ್ ಆಗೋ ಹಾಗೆ ಮಾಡ್ತಿದ್ದೀವಿ. ಒಂದು ಸಿಚುಯೇಷನ್, ಒಂದು ಜಾಬ್ ಇಲ್ಲ ಒಂದು ಥಾಟ್ ಸ್ಟ್ರೆಸ್ಫುಲ್ ಆಗಿ ಇದೆ ಅಂದರೆ ಇಂಡೈರೆಕ್ಟ್ ಆಗಿ ನಮ್ಮ ಮೈಂಡೇ ಕಾರಣ ಆಗುತ್ತೆ. ನಮ್ಮ ಲೈಫ್ ಮೊತ್ತವನ್ನು ಆಳೋದು ನಮ್ಮ ಮೈಂಡ್ ಸೆಟ್ ಆ್ಯಂಡ್ ಮೈಂಡ್. ಆದರೆ ಆ ಮೈಂಡ್ನ ಕಂಟ್ರೋಲಲ್ಲಿ ಇಕ್ಕಿ ಅದನ್ನು ಪವರ್ಫುಲ್ ಆಗಿ ಬದಲಾಯಿಸೋದು ಮೆಡಿಟೇಷನ್ ಮಾತ್ರನೇ. ಮೆಡಿಟೇಷನಿಂದ ಕೇವಲ ಪೀಸ್ಫುಲ್ ಆಗಿರೋ ಅಂಥ ವಿಷಯಗಳು ಮಾತ್ರ ಅಲ್ಲದೆ ನಿಜವಾಗ್ಲೂ ಮೆಡಿಟೇಷನ್ನ ಒಂದು ಸೂಪರ್ ಪವರ್ ಅಂತ ಯಾಕೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. 10 ನಿಮಿಷಗಳ ಮೆಡಿಟೇಷನ್ನಿಂದ ಕೇವಲ 3 ರಿಂದ 4 ದಿನಗಳಲ್ಲೇ ನಮ್ಮಲ್ಲಿ ಇರೋ ಸ್ಟ್ರೆಸ್ನ ಈಸಿಯಾಗಿ ತೆಗೆದುಹಾಕ್ಬೋದು. 5 ದಿನಗಳ ಮೆಡಿಟೇಷನ್ನಿಂದ ಇಷ್ಟು ದಿನಗಳಿಂದ ತೊಂದರೆ ಕೊಡ್ತಿರೋ ಆಲೋಚನೆಗಳನ್ನ ಹಾಗೆ ಓಡಿಸ್ಬಿಡ್ಬೋದು. 10 ದಿನಗಳ ಮೆಡಿಟೇಷನ್ನಿಂದ ಕಂಟ್ರೋಲ್ ಇಲ್ಲದೆ ತಿರುಗ್ತಿರೋ ಮೈಂಡ್ನ ದಾರಿಗೆ ತರ್ಬೋದು. ಕೇವಲ ಸ್ವಲ್ಪ ದಿನಗಳು ಮೆಡಿಟೇಷನ್ ಮಾಡೋದ್ರಿಂದಾನೇ ಇಷ್ಟೆಲ್ಲ ಬೆನಿಫಿಟ್ಸ್. ಹೀಗೆ ಕಂಟಿನ್ಯೂ ಮಾಡಿದ್ರೆ ಇನ್ನೆಷ್ಟೋ. ಟಾಪ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಮೆಡಿಟೇಷನ್ ಮಾಡೋಕ್ಕೆ ಹೇಳ್ತಾರೆ. ಅವರು ನಿಮ್ಮ ಡೈಲಿ ಲೈಫಲ್ಲಿ ಖಚಿತವಾಗಿ ಒಂದು ಅಭ್ಯಾಸವಾಗಿ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಜೀವನ ಬದಲಾಗೋಕೆ ನಾವು ದೊಡ್ಡದಾಗಿ ಬದಲಾವಣೆಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಚಿಕ್ಕ ಬದಲಾವಣೆಗಳೇ ಜೀವನದಲ್ಲಿ ಎಷ್ಟೋ ದೊಡ್ಡ ಫಲಿತಗಳನ್ನ ತೋರಿಸುತ್ತೆ. ಜರ್ನಿಯಲ್ಲಿರೋ ಒಂದು ಫ್ಲೈಟ್ ಕೇವಲ 3 ಡಿಗ್ರೀಸ್ ಟರ್ನ್ ಆದರೆ ಅದು ಹೋಗಬೇಕಾಗಿರೋ ಡೆಸ್ಟಿನೇಷನ್ಗೆ ಮತ್ತು ಅದು ಹೋಗಿರೋ ಡೆಸ್ಟಿನೇಷನ್ಗೆ ಮಧ್ಯೆ ಕೆಲವು ಸಾವಿರ ಕಿಲೋಮೀಟರ್ಸ್ನ ಡಿಫ್ರೆನ್ಸ್ ಬರುತ್ತೆ. ಕೇವಲ ಚಿಕ್ಕ ಚೇಂಜಸ್ ಇಂದ ಬರೋ ಶ್ರೇಷ್ಠ ಫಲಿತಗಳನ್ನ ಹೊಂದೋ ಹಾಗೆ ಮೆಡಿಟೇಷನ್ ಮಾಡೋಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಸ್ಕಿಲ್ಸ್ ಅವಶ್ಯಕತೆ ಇಲ್ಲ. ಹೊಸದಾಗಿ ಶುರು ಮಾಡೋರು ಕೂಡ ಮೆಡಿಟೇಷನ್ನ ಸರಿಯಾಗಿ ಹೇಗೆ ಮಾಡಬೇಕು, ಮೆಡಿಟೇಷನ್ ಅಲ್ಲಿರೋ ಚಾಲೆಂಜಸ್ ಆ್ಯಂಡ್ ಥಾಟ್ಸ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಕೂಡ ನೋಡೋಣ. ಅದಕ್ಕಿಂತ ಮೊದಲು ಮೆಡಿಟೇಷನ್ ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ಸ್ ಬರುತ್ತೋ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಆವಾಗಲೇ ಮೆಡಿಟೇಷನ್ನ ಒಂದು ಸೂಪರ್ ಪವರ್ ಅಂತ ಯಾಕೆ ಹೇಳ್ತಾರೋ ಗೊತ್ತಾಗುತ್ತೆ. ಅದನ್ನ ನೋಡೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಆ್ಯಂಡ್ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ನಂಬರ್ 1, ಮ್ಯಾಜಿಕ್ ಆಫ್ ಮೆಡಿಟೇಷನ್. ಮೆಡಿಟೇಷನ್ ಬಗ್ಗೆ ಒಂದು ಪ್ರತ್ಯೇಕವಾದ ವಿಷಯ ಹೇಳಬೇಕಂದ್ರೆ ಮೆಡಿಟೇಷನ್ನ ಕೇವಲ 3 ಇಲ್ಲ 4 ದಿನಗಳು ಮಾಡಿದ್ರೆ ಕೂಡ ನಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಮೆಡಿಟೇಷನ್ನ ತುಂಬ ದಿನಗಳು ಮಾಡಿದವ್ರಿಗೆ ಇನ್ನೂ ಹೆಚ್ಚು ರಿಸಲ್ಟ್ಸ್ ಇರುತ್ತೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ತುಂಬ ದಿನಗಳು ಕಂಟಿನ್ಯೂ ಮಾಡಿದವ್ರಿಗೆ ರಿಸಲ್ಟ್ಸ್ ಇನ್ನೂ ಬೇರೆ ರೀತಿ ಇರುತ್ತೆ. ಇದು ನಿಜ. ಮೆಡಿಟೇಷನ್ನಿಂದ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲಿ ಕೆಲವು ಆಶ್ಚರ್ಯ ತರಿಸೋ ಅಂತ ಕೆಲವು ವಿಷಯನ ತಿಳ್ಕೊಳ್ಳೋಣ. ಇವಾಗ ಹೇಳೋ ಎಕ್ಸ್ಪೆರಿಮೆಂಟಿಂದ ಒಂದು ವಿಷಯ ಪ್ರೂವ್ ಆಗಿದೆ. ಎಷ್ಟೋ ಜನರಿಗೆ ಅವರ ಮೇಲೆ ಅವರಿಗೆ ನಂಬಿಕೆನ ಉಂಟು ಮಾಡಿದೆ. ಅದೇನೆಂದರೆ ಮೆಡಿಟೇಷನ್ನಿಂದ ನಮ್ಮ ಬ್ರೈನ್ನ ಸ್ಟ್ರಕ್ಚರ್ ಬದಲಾಗುತ್ತೆ. ಇದು ನಿಜವಾಗ್ಲೂ ಆಶ್ಚರ್ಯ ಪಡುವಂಥ ವಿಷಯನೇ. ಈ ಎಕ್ಸ್ಪೆರಿಮೆಂಟಲ್ಲಿ ಕೆಲವರನ್ನ ಜಗ್ಲಿಂಗ್ ಮಾಡೋಕ್ಕೆ ಚೂಸ್ ಮಾಡಿಕೊಂಡ್ರು. ಜಗ್ಲಿಂಗ್ ಅಂದರೆ ಒಂದು ವ್ಯಕ್ತಿ 3 ಇಲ್ಲ ಅದಕ್ಕಿಂತ ಹೆಚ್ಚು ಬಾಲ್ಸ್ನ ಕೆಳಗೆ ಬೀಳದೆ ಮೇಲೆ ಎಸಿತಾ ಪ್ರತಿಯೊಂದು ಬಾಲ್ನ ಒಂದು ಕೈಯಿಂದ ಇನ್ನೊಂದು ಕೈಗೆ ಬದಲಾಯಿಸ್ತಾರೆ. ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ಕೇವಲ ಜಗ್ಲಿಂಗ್ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲದೆ ಇರೋರನ್ನ ಮಾತ್ರನೇ ಸೆಲೆಕ್ಟ್ ಮಾಡಿಕೊಂಡ್ರು. ಮೊದಲು ಅವರೆಲ್ಲರ ಬ್ರೈನ್ನ ಸ್ಕ್ಯಾನ್ ಮಾಡಿ ಅದರ ನಂತರ ಅವ್ರನ್ನ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು ಜಗ್ಲಿಂಗ್ನ ಪ್ರಾಕ್ಟೀಸ್ ಮಾಡೋಕೆ ಹೇಳಿದ್ರು. ಹೀಗೆ ಜಗ್ಲಿಂಗ್ ಮಾಡೋದು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕಷ್ಟ. ಅವರು ತುಂಬ ಟೈಮ್ಸ್ ಫೈಲ್ ಆದರೂ ಕೂಡ 3 ಮಂತ್ಸ್ವರೆಗೂ ಪ್ರಾಕ್ಟೀಸ್ ಮಾಡೋಕೆ ಹೇಳಿದ್ರು.
3 ಮಂತ್ಸ್ನ ನಂತರ ಅವರೆಲ್ಲರ ಬ್ರೈನ್ನ ಸ್ಕ್ಯಾನ್ ಮಾಡಿದಾಗ ತಿಳಿದ ವಿಷಯ, ಬ್ರೈನಲ್ಲಿ ಕೆಲವು ಭಾಗದಲ್ಲಿ ಗ್ರೇ ಮ್ಯಾಟರ್ ಹೆಚ್ಚಾಯಿತು. ಇದು ನಮಗೆ ಏನಾದರೂ ಕಲ್ತ್ಕೊಳ್ಳೋವಂಥ ಮೆಮೊರಿ ಜೊತೆ ಲಿಂಕ್ ಆಗಿರೋ ಒಂದು ಭಾಗ. ಅದರ ನಂತರ ಮತ್ತೆ ಹೊಸದಾಗಿ ಸ್ವಲ್ಪ ಜನನ ಕರ್ಕೊಂಡು ಅವರೆಲ್ಲರನ್ನ 2 ಗ್ರೂಪ್ ಆಗಿ ಮಾಡಿ A and B ಅಂತ ಹೆಸರಿಟ್ರು. ಈ 2 ಗ್ರೂಪ್ಸ್ ಅಲ್ಲಿರೋರೆಲ್ಲರ ಬ್ರೈನ್ನ ಸ್ಕ್ಯಾನ್ ಮಾಡಿ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ಎ ಗ್ರೂಪ್ ಅವ್ರಿಗೆ ಏನು ಮಾಡೋಕ್ಕೆ ಹೇಳಲಿಲ್ಲ, ಎಂದಿನಂತೆ ರುಟೀನ್ ಲೈಫ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಆದರೆ ಬಿ ಗ್ರೂಪ್ ಅಲ್ಲಿರೋರನ್ನ 8 ವೀಕ್ಸ್ ಮೆಡಿಟೇಷನ್ ಮಾಡೋಕ್ಕೆ ಹೇಳಿದ್ರು. 8 ವಾರಗಳ ನಂತರ 2 ಗ್ರೂಪ್ಸ್ ಅಲ್ಲಿರೋರ ಬ್ರೈನ್ನ ಸ್ಕ್ಯಾನ್ ಮಾಡಿದಾಗ ತಿಳಿದ ವಿಷಯ, ಯಾರೆಲ್ಲ ಮೆಡಿಟೇಷನ್ ಮಾಡಿದ್ರೋ ಅವರ ಬ್ರೈನಲ್ಲಿ ಕೆಲವು ಭಾಗದಲ್ಲಿ ಗ್ರೇ ಮ್ಯಾಟರ್ ಹೆಚ್ಚಾಗಿತ್ತು. ಜಗ್ಲಿಂಗ್ ಮಾಡಿದ್ರೆ ಮೆಮೊರಿ ಜೊತೆ ಲಿಂಕ್ ಆಗಿರೋ ಗ್ರೇ ಮ್ಯಾಟರ್ ಹೇಗೆ ಹೆಚ್ಚಾಯ್ತೋ, ಹೊಸದಾಗಿ ಏನು ಕಲಿದೇನೆ ಮೆಡಿಟೇಷನ್ ಮಾಡಿರೋರಲ್ಲಿ ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಯಿತು. ಈ ಗ್ರೇ ಮ್ಯಾಟರಿಂದ ನಮಗೆ ಆಗೋ ಬೆನಿಫಿಟ್ ಏನೋ ನೋಡೋಣ. ಫಾರ್ ಎಕ್ಸಾಂಪಲ್, 1 ಅಡಿ ಅಗಲ ಇರೋ ಒಂದು ಸರ್ಕಲ್ನ ಡ್ರಾ ಮಾಡಿ ಅದರಲ್ಲಿ 10 ಅಡಿ ದೂರದಿಂದ ಬಾಲ್ನ ಎಸೆದ್ರೆ ಆ ಸರ್ಕಲ್ ಒಳಗೆ ಬೀಳೋ ಚಾನ್ಸಸ್ ಕಮ್ಮಿ. ಒಂದು ವೇಳೆ ಆ ಸರ್ಕಲ್ನ ಸೈಜ್ನ 3 ಅಡಿ ಅಗಲ ಮಾಡಿದ್ರೆ ಇವಾಗ ಬಾಲ್ ಬೀಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ಫ್ಯಾಕ್ಟ್ ಬೀಳುತ್ತೆ ಕೂಡ. ಈ ವಿಧದಲ್ಲೇ ನಮ್ಮ ಮೆಮೊರಿ ಪವರ್ ಹೆಚ್ಚಾಗೋದ್ರಿಂದ ನಾವು ತಿಳ್ಕೊಳ್ಬೇಕು ಅನ್ಕೊಳ್ಳೋ ವಿಷಯ, ಓದಬೇಕು ಅಂದ್ಕೊಂಡ ಟಾಪಿಕ್ ಖಂಡಿತ ಈಸಿಯಾಗಿ ಸ್ಟೋರ್ ಆಗುತ್ತೆ. ಯಾಕಂದರೆ ಗ್ರೇ ಮ್ಯಾಟರ್ ಹೆಚ್ಚಾಗಿರೋದ್ರಿಂದ. ಮೆಡಿಟೇಷನ್ನಿಂದ ಮೆಮೊರಿ ಪವರ್ ಆ್ಯಂಡ್ ಅಲ್ಟಿಮೇಟ್ ಕಾನ್ಸಂಟ್ರೇಷನ್ ಪವರ್ನ ನಮ್ಮ ಸ್ವಂತ ಮಾಡ್ಕೊಳ್ಬೋದು. ಏಜ್ ಆಗೋವಾಗ ಬರೋ ಸ್ವಲ್ಪ ಮೆಮೊರಿ ಲಾಸ್ನ ಮೆಡಿಟೇಷನ್ ಸ್ಟಾಪ್ ಮಾಡುತ್ತೆ ಅಂತ ರೀಸೆಂಟ್ ಸ್ಟಡೀಸ್ ಹೇಳ್ತಿದೆ. ಒಂದು 2-3 ತಿಂಗಳು ಮೆಡಿಟೇಷನ್ ಮಾಡಿದ್ರೆ ನೆನಪಿನ ಶಕ್ತಿ ಕಡಿಮೆ ಇರೋರಿಗೆ ಕೂಡ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇವಾಗಿರೋ ಪ್ರಪಂಚ ಫುಲ್ಲು ಸ್ಟ್ರೆಸ್ನ ಜೊತೆ ಮುಂದುವರಿತಿದೆ. ಎಲ್ರಿಗೂ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಆಲೋಚನೆಗಳೇ ಬಿಟ್ಟರೆ ಯಾರು ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಿಲ್ಲ, ಅಸಲು ಪ್ರೆಸೆಂಟಲ್ಲಿ ಬದುಕ್ತಿಲ್ಲ. ಆದರೆ ಮೆಡಿಟೇಷನ್ ನಮ್ಮನ್ನ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡೋ ಹಾಗೆ ಮಾಡುತ್ತೆ. ಕೆಲವರು ಪಾಸ್ಟಲ್ ಆಗಿರೋ ಕೆಲವು ಘಟನೆಗಳನ್ನ ನೆನೆಸ್ಕೊಂಡು ಕೊರಗ್ತಿರ್ತಾರೆ, ಇನ್ನೂ ಕೆಲವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಭಯದಲ್ಲೇ ಬದುಕ್ತಿರ್ತಾರೆ. ಸೊ ಈ ಮೆಡಿಟೇಷನ್ ಅದೆರಡಕ್ಕೂ ಒಂದು ಬ್ಯಾಲೆನ್ಸ್ನ ಕೊಡುತ್ತೆ. ಲೈಫಲ್ಲಿ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಅಸಲು ನಮ್ಮ ಸುತ್ತಲೂ ಏನು ನಡೀತಿದೆಯೋ ಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕಾಗುತ್ತೆ. ಇಷ್ಟು ದಿನ ಅವಸರದಲ್ಲಿ ಓಡ್ತಿರೋ ಮೈಂಡ್ನ ಕಂಟ್ರೋಲಲ್ಲಿ ಇಕ್ಕಿ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಕೊಡುತ್ತೆ. ಮೆಡಿಟೇಷನ್ನಿಂದ ನಮಗೆ ಬರೋ ಅಡಿಷನಲ್ ಎಬಿಲಿಟಿ ಪೀಸ್ಫುಲ್ ಆಗಿರೋದು. ಇದು ಚಿಕ್ಕ ವಿಷಯ ಏನಲ್ಲ. ಒಂದು ಸಾರಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಸುತ್ತ ಇರೋರೆಲ್ಲ ಜಾಂಬಿಸ್ ಥರ ಇದ್ದಾರೆ ಅಂತ. ನಾವು ಡಿಫ್ರೆನ್ಸ್ನ ಖಂಡಿತ ನೋಡೋಕ್ಕಾಗುತ್ತೆ. ಎಷ್ಟೇ ಟಫ್ ಸಿಚುಯೇಷನ್ ಇದ್ದರೂ ಈ ಪೀಸ್ಫುಲ್ ಅನ್ನೋ ವೆಪನ್ ನಮ್ಮ ಜೊತೆನೇ ಇರುತ್ತೆ. ಈ ವೆಪನ್ ಎಲ್ಲರ ಹತ್ರ ಇರಲ್ಲ. ಮೆಡಿಟೇಷನ್ ನಮ್ಮ ಬ್ರೈನ್ನ ತುಂಬ ವಿಷಯಗಳಲ್ಲಿ ಸ್ಪೆಷಲ್ ಆಗಿ ಎಫೆಕ್ಟ್ ಮಾಡುತ್ತೆ. ಸ್ಲೀಪ್, ಮೆಮೊರಿ, ಕಾನ್ಸಂಟ್ರೇಷನ್, ಕ್ರಿಯೇಟಿವ್ ಥಿಂಕಿಂಗ್, ಡಿಸಿಷನ್ ಸ್ಕಿಲ್ಸ್, ವಿಲ್ ಪವರ್, ಇನ್ನು ಅಡಿಕ್ಷನ್ನಂತಹ ತುಂಬ ವಿಷಯಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಮೆಡಿಟೇಷನ್ನಿಂದ ನೀವು ಪೂರ್ತಿಯಾಗಿ ಒಂದು ಆಲ್ಫಾ ಮೇಲ್ ಇಲ್ಲ ಆಲ್ಫಾ ಫೀಮೇಲ್ ಆಗಿ ಚೇಂಜ್ ಆಗ್ತೀರಾ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ 10 ನಿಮಿಷಗಳ ಸರಿಯಾದ ಮೆಡಿಟೇಷನ್ 44 ನಿಮಿಷಗಳ ಡೀಪ್ ಸ್ಲೀಪ್ಗೆ ಸಮಾನ. ಮೆಡಿಟೇಷನ್ನಿಂದ ಆ ಬೆನಿಫಿಟ್ಸ್ ಈ ಬೆನಿಫಿಟ್ಸ್ನ ಸೈಡಲ್ಲಿಡಿ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ಮೆಡಿಟೇಷನ್ ಮಾಡಿದ್ರೆ ನಮ್ಮಲ್ಲಿ ಕಾಸ್ಮಿಕ್ ಎನರ್ಜಿ ಬರುತ್ತೆ. ನಿಮ್ಮಲ್ಲಿನ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಮೆಡಿಟೇಷನ್ನಿಂದ ನಮ್ಮ ಆರಾ ಹೆಚ್ಚಾಗುತ್ತೆ. ಆ ಆರಾದಿಂದ ನಿಮ್ಮ ಜೊತೆ ಇರೋರು ಕೂಡ ಹ್ಯಾಪಿಯಾಗಿರ್ತಾರೆ. ಯಾಕಂದರೆ ಆರಾ ಅನ್ನೋದು ಪಾಸಿಟಿವ್ ಎನರ್ಜಿ. ನಮ್ಮ ಸುತ್ತ ಒಂದು ಶೀಲ್ಡ್ನ ಥರ ನಮಗೆ ಕಾಣಿಸದೇ ಇರುತ್ತೆ. ಅದು ನಾವು ಮಾಡೋ ಕೆಲಸದಿಂದ ನಮ್ಮ ಡೈಲಿ ಲೈಫಿಂದ ಎಫೆಕ್ಟ್ ಇರುತ್ತೆ. ಆರಾಗೋಸ್ಕರ ಅಲ್ಲ, ಆದರೆ ಆರಾ ಹೆಚ್ಚಾಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮೆಡಿಟೇಷನ್ ಎಷ್ಟು ಪವರ್ಫುಲ್ ಅಂತ. ಸೊ ಇವಾಗ ಮೆಡಿಟೇಷನ್ ಹೇಗೆ ಮಾಡಬೇಕೋ ನೋಡೋಣ. ನಂಬರ್ 2, ಗೈಡ್ ಟು ಮೆಡಿಟೇಷನ್. ಮೆಡಿಟೇಷನ್ ಮಾಡೋಕ್ಕೆ ಯಾವ ರೀತಿಯ ಸಮಯ, ಯಾವ ರೀತಿಯ ಜಾಗ ಅನ್ನೋ ಲಿಮಿಟ್ಸ್ ಇಲ್ಲ. ಒಂದು ಪ್ರೊಫೆಷ್ನಲ್ ಮೆಡಿಟೇಟರ್ ಎಲ್ಲಾದರೂ ಯಾವುದೇ ರೀತಿಯ ಸಮಯದಲ್ಲಾದರೂ ಮೆಡಿಟೇಷನ್ ಮಾಡೋಕ್ಕಾಗುತ್ತೆ. ಆದರೆ ಬಿಗಿನರ್ಸ್ ಸ್ವಲ್ಪ ಕಷ್ಟಪಡ್ತಾರೆ. ಮೆಡಿಟೇಷನ್ ಮಾಡೋಕ್ಕೆ ಮುಖ್ಯವಾಗಿ ಪ್ರಶಾಂತವಾದ, ನಿಮಗೆ ಅನುಕೂಲವಾದ ಜಾಗ ಇರಬೇಕು. ಅದು ನಿಮ್ಮ ಮನೆ ಒಳಗೆ ಇಲ್ಲ ಆಚೆ ಎಲ್ಲಾದರೂ ಕೂತ್ಕೊಳ್ಳಿ. ಮೆಡಿಟೇಷನಲ್ಲಿ ನೀವು ಸುಖಾಸನದಲ್ಲಿ ಕುಳಿತುಕೊಂಡ್ರೂ ಸಾಕು.
ಇದು ಎಲ್ರಿಗೂ ಕುತ್ಕೊಳ್ಳೋಕೆ ಅನುಕೂಲವಾಗಿ ಆ್ಯಂಡ್ ಹಾಯಾಗಿರುತ್ತೆ. ಸುಖಾಸನದಲ್ಲಿ ಬೆನ್ನನ್ನು ಸ್ಟ್ರೈಟ್ ಮಾಡಿ 2 ಕಾಲು ಕ್ರಾಸ್ ಮಾಡಿ ಕುತ್ಕೊಳ್ತೀವಿ. ಹೀಗೆ ಕುಳಿತುಕೊಂಡ ನಂತರ 2 ಕೈಯಲ್ಲಿ ಒಂದು ಕೈ ಬೆರಳನ್ನು ಇನ್ನೊಂದು ಕೈ ಬೆರಳಿಗೆ ಜೋಡಿಸಬೇಕು. ಬಾಡಿನ ರಿಲ್ಯಾಕ್ಸ್ ಮಾಡಿ ಪೀಸ್ಫುಲ್ ಆಗಿದ್ದು, ಇನ್ನು ಕಣ್ಣನ್ನು ಮುಚ್ಚಿ ಕೇವಲ ಉಸಿರಾಟದ ಮೇಲೆ ಗಮನ ಇರಬೇಕು. ಯಾವುದೇ ರೀತಿಯ ಆಲೋಚನೆ ಮೇಲಾಗಲಿ, ಯಾವುದೇ ರೀತಿ ಮಾತಾಗಲಿ, ಏನಾದರೂ ಊಹಿಸ್ಕೊಳ್ಳೋದಾಗಲಿ, ಏನಾದರೂ ನಮಗೆ ನಾವು ಮನಸ್ಸಲ್ಲಿ ಅಂದ್ಕೊಳ್ಳೋದಾಗಲಿ, ದೇವರನ್ನ ನೆನೆಸ್ಕೊಳ್ಳೋದಾಗಲಿ, ಏನಾದರೂ ಮಾತಾಡೋದಾಗಲಿ, ಯಾವುದೇ ರೀತಿಯ ಮಂತ್ರನ ಆಚೆ ಹೇಳೋದಾಗಲಿ, ಒಳಗೊಳಗೆ ಅಂದ್ಕೊಳ್ಳೋದಾಗಲಿ ಮಾಡಬಾರ್ದು. ಕೇವಲ ನಾವು ಒಳಗೆ ಇನ್ಹೇಲ್ ಮಾಡಿ ಆಚೆ ಎಕ್ಸೇಲ್ ಮಾಡೋದನ್ನ ಮಾತ್ರ ಗಮನಿಸಬೇಕು. ಹಾಗೆ ಆಟೋಮ್ಯಾಟಿಕ್ ಆಗಿ ಆಗೋ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಉಸಿರಾಟ ನಮ್ಮ ಕಂಟ್ರೋಲ್ಗೆ ಬಂದು ನಾವು ಇನ್ಹೇಲ್ ಮಾಡಿದ್ರೇ ಒಳಗೆ ಬರೋದು, ಬಿಟ್ಟರೆ ಗಾಳಿ ಆಚೆ ಹೋಗೋದು ನಡೆಯುತ್ತೆ. ಹೀಗೆ ಉಸಿರಾಟನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಕೇವಲ ಸಹಜವಾಗಿ ನಡೆಯೋ ಉಸಿರಾಟನ ಮಾತ್ರನೇ ಗಮನಿಸಬೇಕು. ಒಂದು ಜೇನಿನ ಹಾಗೆ ಯಾವುದೇ ರೀತಿ ವಿರಾಮ ಇಲ್ಲದೆ ಆಲೋಚನೆಗಳು ಬಂದರೂ ಅವುಗಳನ್ನ ಹಿಡಿಸ್ಕೊಳ್ದೆ ಮತ್ತೆ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದೇ ರೀತಿಯ ಆಲೋಚನೆಗಳು ಬಂದರೂ ಅವುಗಳನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಉಸಿರಾಟದ ಮೇಲೆ ಗಮನ ಇಡಬೇಕು. ಇದೇ ಧ್ಯಾನ. ಮೆಡಿಟೇಷನ್ನ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು. ಮಾರ್ನಿಂಗ್ ಯಾವುದೇ ರೀತಿಯ ಥಾಟ್ಸ್ ಇಲ್ಲದೆ ಇರೋದ್ರಿಂದ ಮೆಡಿಟೇಷನ್ ಬೆಳಗ್ಗೆ ಮಾಡಿದ್ರೆ ಮೆಡಿಟೇಷನ್ ಚೆನ್ನಾಗಾಗುತ್ತೆ. ಆದರೆ ಮೆಡಿಟೇಷನ್ ಮಾಡೋಕ್ಕೆ ಮುಂಚೆ ಏನು ತಿಂದಿರಬಾರ್ದು. ಒಂದು ವೇಳೆ ಮಾರ್ನಿಂಗ್ ಅಲ್ಲದೆ ಬೇರೆ ಟೈಮಲ್ಲಿ ಮಾಡಿದ್ರೆ ತಿನ್ನೋಕ್ಕೂ ಮೆಡಿಟೇಷನ್ ಮಾಡೋ ಟೈಮ್ಗೆ ಮಧ್ಯೆ 3ರಿಂದ 4 ಅವರ್ಸ್ನ ಗ್ಯಾಪ್ ಇರಬೇಕು. ಸೊ ನೀವು ಮೆಡಿಟೇಷನ್ ಮಾಡೋವಾಗ ಏನಾದರೂ ತೊಂದರೆ ಆದರೆ ಈ ವಿಷಯಗಳನ್ನ ತಿಳ್ಕೊಳ್ಳಿ. ನಂಬರ್ 3, ಚಾಲೆಂಜಸ್ ಇನ್ ಮೆಡಿಟೇಷನ್ ಮಾಡೋ ಪ್ರತಿಯೊಬ್ಬರಿಗೂ ಮೊದಲು ಬರೋ ಚಾಲೆಂಜಸ್ ಅಂದರೆ ಪದೇ ಪದೇ ಆಲೋಚನೆಗಳು ಬರೋದು. ಎಂತಹ ಪ್ರೊಫೆಷನಲ್ಸ್ಗಳಿಗಾದರೂ ಮೊದಲು ಆಲೋಚನೆಗಳು ಬರುತ್ತೆ. ನೀವು ಮೆಡಿಟೇಷನ್ ಮಾಡೋವಾಗ ನಿಮಗೆ ಆಲೋಚನೆಗಳು ಬರ್ತಿದೆ ಅಂದರೆ ನೀವು ರಾಂಗ್ ವೇಯಲ್ಲಿ ಮಾಡ್ತಿದ್ದೀರಾ ಅಂತ ಅಲ್ಲ. ಆಲೋಚನೆಗಳು ಬರೋದು ಮೆಡಿಟೇಷನ್ನ ಒಂದು ಭಾಗನೇ. ಯಾಕಂದರೆ ಒಂದು 20 ವರ್ಷದ ಹುಡುಗ ಮೆಡಿಟೇಷನ್ ಮಾಡ್ತಿದ್ದಾನೆ ಅಂದರೆ 20 ವರ್ಷಗಳಿಂದ ಅವನ ಬ್ರೈನ್ ನಿರಂತರವಾಗಿ ಆಲೋಚಿಸ್ತಾನೆ ಇದೆ. ನಮಗೆ ಗೊತ್ತು, ಒಬ್ಬ ಮನುಷ್ಯನಿಗೆ ಗೊತ್ತಿಲ್ಲದೇನೆ ದಿನಕ್ಕೆ 60,000ದಿಂದ 80,000ದವರೆಗೂ ಆಲೋಚನೆಗಳು ಬರುತ್ತೆ. ಇನ್ಫ್ಯಾಕ್ಟ್ ಮೆಡಿಟೇಷನಲ್ಲಿ ಹಾಗಾದರೂ ಗೊತ್ತು ಮಾಡ್ಕೊಳ್ತಿದ್ದೀವಿ, ನಾವು ಆಲೋಚಿಸ್ತಿದ್ದೀವಿ, ನಮಗೆ ಆಲೋಚನೆಗಳು ಬರ್ತಿದೆ ಅಂತ. ಅದೇ ಅಲ್ವಾ ಅಬ್ಸರ್ವೇಷನ್ ಅಂದರೆ. ಒಂದೇ ಸಾರಿ ಮೆಡಿಟೇಷನ್ ಮಾಡಿದ್ರೆ ಆಲೋಚನೆಗಳು ಸ್ಟಾಪ್ ಆಗಲ್ಲ. ನಾವು ಒಂದು ಮ್ಯಾಗ್ನೆಟ್ನ ಹಾಗೆ. ಮ್ಯಾಗ್ನೆಟ್ ಐರನ್ ನೇಚರ್ ಇರೋ ಎಲ್ಲವನ್ನು ಅಟ್ರಾಕ್ಟ್ ಮಾಡೋ ಹಾಗೆ ಆಲೋಚನೆಗಳು ಒಂದಾದ ಮೇಲೆ ಒಂದು ಅದರ ರಿಲೇಟೆಡ್ ಥಾಟ್ಸ್ನ ಜೊತೆ ಚೈನ್ ಸಿಸ್ಟಮ್ ಥರ ಬರ್ತಾನೆ ಇರುತ್ತೆ. ನಾವು ಅವುಗಳನ್ನ ಹಾಗೆ ಆಲೋಚಿಸದೆ ಆ ಚೈನ್ನ ಜಸ್ಟ್ ಅಲ್ಲೇ ಬಿಟ್ಟಾಕಿ ಉಸಿರಾಟನ ಗಮನಿಸಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಆಲೋಚನೆಗಳು ಬರದೇ ಇರೋ ಸ್ಥಿತಿಗೆ ಸೇರ್ಕೊಳ್ತೀವಿ. ಮೆಡಿಟೇಷನ್ ಚೆನ್ನಾಗಿ ನಡಿಬೇಕಂದ್ರೆ ಯಾವುದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಮೆಡಿಟೇಷನಲ್ಲಿ ನಾವು ಸಹಜವಾಗಿ ಆಗೋ ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಹಾಗಾದರೆ ನೀವು ಹೀಗೆ ಮಾಡಿ ನೋಡಿ. ನಾವು ಉಸಿರನ್ನ ಒಳಗೆ ಎಳ್ಕೊಂಡು ಆಚೆ ಬಿಡೋ ಮಧ್ಯ ಸಮಯದಲ್ಲಿ ಮತ್ತು ಆಚೆ ಬಿಟ್ಟು ಒಳಗೆ ಎಳ್ಕೊಳ್ಳೋ ಮಧ್ಯ ಸಮಯದಲ್ಲಿ ಒಂದು 1/2 ಸೆಕೆಂಡ್ ಗ್ಯಾಪ್ ಬರುತ್ತೆ. ಹಾಗೆ ಒಳಗೆಯಿಂದ ಆಚೆಗೆ, ಆಚೆಯಿಂದ ಒಳಗೆ ಮಧ್ಯ ಸಮಯದಲ್ಲಿ ಬರೋ ಗ್ಯಾಪ್ನ ಗಮನಿಸಿ. ನೀವು ಇಂಪ್ರೂವ್ಮೆಂಟ್ನ ನೋಡ್ತೀರಾ. ಮೆಡಿಟೇಷನಲ್ಲಿ ಮತ್ತಾಗಿ ನಿದ್ರೆ ಬರೋ ರೀತಿ ಅನಿಸಿದ್ರೆ ಹೀಗೆ ಮಾಡಿ. ಮೊದಲು ನೀವು ದಿನ ಸಾಕಾಗೋ ಅಷ್ಟು ನಿದ್ರೆ ಮಾಡಬೇಕು. ಸಾಕಾಗೋ ಅಷ್ಟು ನಿದ್ರೆ ನಿಮಗೆ ಇಲ್ಲದೆ ಹೋದರೆ ಮತ್ತಲ್ಲಿರ್ತೀರ. ಏನಾದರೂ ತಿಂದ ನಂತರ ಮೆಡಿಟೇಷನ್ ಮಾಡಬಾರ್ದು. ಒಂದು ವೇಳೆ ತಿಂದರೆ 3 to 4 hours ಗ್ಯಾಪ್ ಇರಬೇಕು. ಮೆಡಿಟೇಷನ್ ಮಾಡೋಕ್ಕಿಂತ ಮೊದಲು ಯಾವುದಾದ್ರೂ ಒಂದು ಪ್ರಾಣಾಯಾಮ ಮಾಡಿ. ನೀವು ತುಂಬ ಚೇಂಜಸ್ನ ನೋಡ್ತೀರಾ. ನಿಮ್ಮಲ್ಲಿ ಫುಲ್ ಎನರ್ಜಿ ಆ್ಯಂಡ್ ಉಸಿರಾಟದ ಮೇಲೆ ಈಸಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಮೆಡಿಟೇಷನ್ ಮಾಡೋವರೆಗೂ ಬೆನ್ನಿನ ಮೂಳೆ ಸ್ಟ್ರೈಟ್ ಆಗಿರಬೇಕು. ಗೊತ್ತಿಲ್ಲದೆ ನಾವೇ ಬೆಂಡ್ ಮಾಡೋದ್ರಿಂದ ಒಂದು ವಾಲ್ಗೆ 3-4 ಇಂಚಸ್ ದೂರದಿಂದ ಮೆಡಿಟೇಟ್ ಮಾಡಿ. ನೀವು ಆಟೋಮ್ಯಾಟಿಕ್ ಆಗಿ ಬೆಂಡ್ ಆದರೂ ವಾಲ್ ನಿಮಗೆ ಟಚ್ ಆಗುತ್ತೆ. ಇನ್ನು ಲಾಸ್ಟ್ ಕ್ವೆಶನ್, ಮೆಡಿಟೇಷನ್ ಎಷ್ಟೊತ್ತು ಮಾಡಬೇಕು? ನಿಮ್ಮ ಏಜ್ 24 ಅಂದ್ಕೊಂಡ್ರೆ ನೀವು ಡೈಲಿ 24 ಮಿನಿಟ್ಸ್ ಖಂಡಿತ ಮೆಡಿಟೇಷನ್ ಮಾಡಬೇಕು. ಹೊಸದಾಗಿ ಮೆಡಿಟೇಷನ್ ಮಾಡೋರು 5 ಮಿನಿಟ್ಸ್ನ ಮೆಡಿಟೇಷನ್ ಜೊತೆ ಸ್ಟಾರ್ಟ್ ಮಾಡಿ. ಡೇ ಬೈ ಡೇ 1 ಮಿನಿಟ್ನ ಇನ್ಕ್ರೀಸ್ ಮಾಡ್ತಾ
ನಿಮ್ಮ ಏಜ್ನಷ್ಟು ಇನ್ಕ್ರೀಸ್ ಮಾಡಿ ಸ್ಟಾಪ್ ಮಾಡಿ. ಸೊ ಮೆಡಿಟೇಷನ್ ಕರೆಕ್ಟಾಗಿ ಮಾಡಿದ್ರೆ ರಿಸಲ್ಟ್ ಅಂತೂ ಕಾಣಿಸ್ದೇ ಇರಲ್ಲ. ಇನ್ಫ್ಯಾಕ್ಟ್ ಮೆಡಿಟೇಷನಲ್ಲಿ ನೀವು ಹೆಚ್ಚು ಸಮಯ ಮೆಡಿಟೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ, ಕಮ್ಮಿ ಸಮಯದಲ್ಲೇ ಎಷ್ಟೋ ಅದ್ಭುತಗಳನ್ನ ನೋಡ್ತೀರಾ ಅಂತ ಮುಂದೆ ಮುಂದೆ ತಿಳ್ಕೊಳ್ತೀರಾ. ಇದೇ ಎಲ್ಲದಕ್ಕಿಂತ ಮೆಡಿಟೇಷನ್ನ ಒಂದು ಅತಿ ದೊಡ್ಡ ಸೀಕ್ರೆಟ್. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ಸ್ವಲ್ಪ ದಿನದಲ್ಲೇ ಅವರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತ ತುಂಬ ಜನ ಹೇಳಿದ್ದಾರೆ. ಅವರೆಲ್ಲ ಮೆಡಿಟೇಷನ್ನ ಒಂದು ಸೂಪರ್ ಪವರ್ ಹಾಗೆ ಕನ್ಸಿಡರ್ ಮಾಡಿದ್ರು. ಕಾರಣ ಅವರ ಜೀವನದಲ್ಲಿ ಯಾವಾಗಲೂ ಇಲ್ಲದೆ ಇರೋ ವಿಧದಲ್ಲಿ ಒಂದು ಹೊಸ ಚೇಂಜ್ನ ನೋಡಿರೋದ್ರಿಂದ. ನೀವು ಸಹ ನಾಳೆಯಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಸೊ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಈ ವಿಡಿಯೋನ ಮತ್ತೆ ನೋಡಿ, ಹೊಸದಾಗಿ ಅನಿಸುತ್ತೆ, ನಿಮಗೆ ತುಂಬ ಕ್ಲಾರಿಟಿ ಬರುತ್ತೆ. ಸೊ ಇದೇ ಮೆಡಿಟೇಷನ್ನ ಬಗ್ಗೆ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಡೀಟೇಲ್. ಮಿಸ್ ಮಾಡದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.